ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಡೈಲಿ ಸ್ಪೆಷಲ್ ನನಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಮಾಡ್ತಾ ಇದ್ದೀನಿ ರೀ ಸಿಂಪಲ್ ಆಗಿರೋ ಚಿಕನ್ ಸುಕ್ಕ ಫ್ರೈ. ತುಂಬಾ ಟೇಸ್ಟಿಯಾಗಿರೋ ಅಂಥ ರೆಸಿಪಿ ಇದು. ಇವನ್ ನನ್ನ ಹಸ್ಬೆಂಡ್ ಸಹ ಸಾಮಾನ್ಯವಾಗಿ ಯಾವುದೇ ವಸ್ತುಗೆ ಹೊಗಳೋದಿಲ್ಲ. ಊಟದಲ್ಲಂತೂ ಕೇಳಲೇಬೇಡಿ. ನಾರ್ಮಲಿ ಎಲ್ಲರ ಹಸ್ಬೆಂಡ್ ಥರ ನನ್ನ ಹಸ್ಬೆಂಡು. ಬಟ್ ಈ ಡಿಶ್ ತಿಂದಮೇಲೆ ಅವರು ಯಾವ ಥರ ಹೊಗಳಿದ್ರು ಅಂದರೆ ನನ್ನ ದಿಲ್ ಗಾರ್ಡನ್ ಆಗೋಯ್ತು ರೀ ಸತ್ಯವಾಗ್ಲೂ. ಈ ಡಿಶ್ ಹೇಗೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ದಯವಿಟ್ಟು ನೋಡಿ ಫುಲ್ ವಿಡಿಯೋ ನಾನು ನೋಡಿ. ಮತ್ತು ನೀವು ನಿಮ್ಮ ಹಸ್ಬೆಂಡ್ ಹತ್ರ, ಫ್ಯಾಮಿಲಿ ಮೆಂಬರ್ಸ್ ಹತ್ರ ಶಬಾಷಿ ತಗೊಳ್ಳಿ. ಸೊ ಇಲ್ಲಿ ನಾನು ಹಾಕ್ತಾ ಇದ್ದೀನಿ ರೀ ಡ್ರೈ ಮಸಾಲಾಸ್ ಅಂದರೆ 3 ಏಲಕ್ಕಿ, 4 ಲವಂಗ, 1 ಚಕ್ಕೆ, 1 ಚಮಚ ಜೀರಿಗೆ, 1 ಚಮಚ ಪೆಪ್ಪರ್ ಮತ್ತು 3 ಒಣಗಿದ ಮೆಣಸಿನ್ಕಾಯಿ. ಈಗ ಇದನ್ನೆಲ್ಲ ಹಾಕಿದ್ಮೇಲೆ 2 ನಿಮಿಷದವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಜಾಸ್ತಿ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ. ಗ್ಯಾಸ್ ಫ್ಲೇಮ್ನ ಲೋ ಅಲ್ಲಿಕ್ಕಿ 2 ನಿಮಿಷದವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಜಾಸ್ತಿ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ. ಜಾಸ್ತಿ ಸುಟ್ಟೋದ್ರೆ ಮಸಾಲೆ ಎಲ್ಲ ಕಹಿ ಆಗಿಬಿಡುತ್ತೆ. ಸೊ ಆ ರೀಸನಿಂದ 2 ನಿಮಿಷ ಅಷ್ಟೇ. ಈಗ 2 ನಿಮಿಷ ಆಗಿದೆ ರೀ. ಇದನ್ನೆಲ್ಲ ಒಂದು ಪ್ಲೇಟಲ್ಲಿ ಹಾಕಿ ತಣ್ಣಗೆ ಮಾಡ್ಕೊಂಡು ಈ ಥರ ಪೌಡ್ರ್ ಮಾಡ್ಕೊಬೇಕು. ಈಗ ಈ ಪೌಡ್ರನ್ನ ಸೈಡಲ್ಲಿ ಇಕ್ಕೋಣ. ಈಗ ಒಂದು ಕಡಾಯಿ ತೊಗೊಳೋಣ ರೀ. ಕಡಾಯಿನ ಬಿಸಿಯಾಗಕ್ಕೆ ಬಿಡೋಣ. ಕಡಾಯಿನಲ್ಲಿ ಹಾಕ್ತಾ ಇದ್ದೀನಿ ರೀ ನಾನು 1 ಕಪ್ಪು ಎಣ್ಣೆನ ಬಿಸಿಯಾಗಕ್ಕೆ ಬಿಡೋಣ. ಎಣ್ಣೆ ಬಿಸಿ ಆಗಿದ ತಕ್ಷಣ ನಾನು ಜಾಸ್ತಿ ಮಸಾಲೆ ಹಾಕ್ತಾ ಇಲ್ಲ. ತುಂಬ ಕಮ್ಮಿ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ತಾ ಇರೋದು. ಸೊ ಇಲ್ಲಿ ನಾನು ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಹಚ್ಕೊಂಡಿದ್ದೀನಿ. ಅದನ್ನು ಎಣ್ಣೆನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿನ ಜಾಸ್ತಿ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಪಿಂಕ್ ಕಲರ್ ಚೇಂಜ್ ಆಗೋ ಗಂಟ ಇದನ್ನು ಫ್ರೈ ಮಾಡೋಣ. ಯಾಕಂದರೆ ಮಸಾಲೆ ಸಹ ನಾವು ಆಲ್ರೆಡಿ ಫ್ರೈ ಮಾಡ್ಕೊಂಡಿದ್ದೀರಿ. ಸೊ ಈ ಥರ ನೋಡಿ ಗ್ಯಾಸ್ ಫ್ಲೇಮ್ನ ಹೈಯಲ್ಲಿಕ್ಕಿ ಇದನ್ನು ಒಂದು 3ರಿಂದ 4 ನಿಮಿಷ ಆಗುತ್ತೆ ಇದು ಫ್ರೈ ಆಗೋದಕ್ಕೆ. ಸೊ 3ರಿಂದ 4 ನಿಮಿಷ ಆದಮೇಲೆ ನೋಡಿ ಲೈಟಾಗಿ ಕಲರ್ ಚೇಂಜ್ ಆಗ್ತಾ ಇದೆ. ಇಷ್ಟ ಆದರೆ ಸಾಕು. ಈಗ ಇದರಲ್ಲಿ ಹಾಕೋಣ ರೀ 1 ಚಮಚ ಬೆಳ್ಳುಳ್ಳಿ ಶುಂಠಿ ಪೇಸ್ಟು. ನಿಮ್ಮ ಹತ್ರ ಪೇಸ್ಟ್ ಇಲ್ಲ ಅಂತಂದರೆ ಸಪ್ರೇಟಾಗಿ ಬೆಳ್ಳುಳ್ಳಿ ಶುಂಠಿನ ಚೆನ್ನಾಗಿ ರುಬ್ಕೊಂಡು ಅದನ್ನು ಸಹ ನೀವು ಯೂಸ್ ಮಾಡ್ಬೋದು. ನಾನಿಲ್ಲಿ ಪೇಸ್ಟ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದನ್ನು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಹಸಿ ವಾಸನೆ ಎಲ್ಲ ಚೆನ್ನಾಗಿ ಹೋಗಿದೆ, ಎಣ್ಣೆನೂ ಸಪ್ರೇಟ್ ಆಗಿದೆ. ಈಗ ಇದರಲ್ಲಿ ಹಾಕ್ತಾ ಇದ್ದೀನಿ ರೀ ಅರ್ಧ kg ಮಾಂಸ. ಚಿಕನ್ ಹಾಕಿದ್ಮೇಲೆ ಗ್ಯಾಸ್ ಫ್ಲೇಮ್ನ ಹೈಯಲ್ಲಿ ಇಡಿ, ಸ್ಲೋನಲ್ಲಿ ಇಡಬೇಡಿ. ಸೊ ಹೈಯಲ್ಲಿ ಇಕ್ಕಿ ಇದನ್ನು 5 ನಿಮಿಷದವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಚಿಕನ್ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಫ್ರೈ ಮಾಡೋಣ ಈರುಳ್ಳಿ ಜೊತೆಗೆ. ಸೊ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಫ್ರೈ ಮಾಡೋಕ್ಕೆ ಇಡೋಣ ಮಿನಿಮಮ್ 5 ಮಿನಿಟ್ಸ್ವರೆಗೂ. ನೋಡಿ 5 ಮಿನಿಟ್ಸ್ ಆಗಿದೆ. ಈಗ ಕಲರ್ ಸ್ವಲ್ಪ ಚೇಂಜ್ ಆಗಿದೆ. ಚಿಕನ್ದು ಸ್ವಲ್ಪ ವೈಟಿಶ್ ಕಲರ್ ಆಗಿದೆ. ಸೊ ಈಗ ನಾನು ಇದರಲ್ಲಿ ಹಾಕ್ತಾ ಇದ್ದೀನಿ ರೀ ರುಬ್ಬಿಟ್ಕೊಂಡಿರೋ ಅಂಥ ಟೊಮ್ಯಾಟೊ ಪ್ಯೂರಿ. ನಾನಿಲ್ಲಿ 2 ಟೊಮ್ಯಾಟೊ ಹಾಕಿದ್ದೆ. ಸ್ಮಾಲ್ ಸೈಜ್ ಇದ್ದರೆ 2 ಟೊಮ್ಯಾಟೊ ಯೂಸ್ ಮಾಡಿ, ಮೀಡಿಯಮ್ ಸೈಜ್ ಇದ್ದರೆ 1 ಟೊಮ್ಯಾಟೊ ಮಾತ್ರ ಯೂಸ್ ಮಾಡಿ. ನೋಡಿ ಪೇಸ್ಟ್ ಆಗಿರುವಂಥ ಟೊಮ್ಯಾಟೊನ ಚಿಕನ್ ಜೊತೆಗೆ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಇದರಲ್ಲಿ ಡ್ರೈ ಮಸಾಲ ಹಾಕ್ತಾ ಇದ್ದೀನಿ. ಫಸ್ಟ್ ನಾನು ಹಾಕ್ತಾ ಇದ್ದೀನಿ ರೀ 1 ಚಮಚ ಉಪ್ಪು ನೀವು ರುಚಿಗೆ ತಕ್ಕಷ್ಟು ಯೂಸ್ ಮಾಡ್ಬೋದು. ಮತ್ತು ಇದರಲ್ಲಿ ಹಾಕೋಣ ರೀ ಅರ್ಧ ಚಮಚ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್. ಇದರಲ್ಲಿ ಕಲರ್ ಚೆನ್ನಾಗಿ ಬರುತ್ತೆ, ಸ್ಪೈಸಿನೆಸ್ ಕಮ್ಮಿ ಇರುತ್ತೆ. ಮತ್ತು ಇದರಲ್ಲಿ ಹಾಕ್ತಾ ಇದ್ದೀನಿ ರೀ 1 ಚಮಚ ಧನಿಯಾ ಪುಡಿ. ಈಗ ಹಾಕೋಣ ಅರ್ಧ ಚಮಚ ಟರ್ಮರಿಕ್ ಪೌಡರ್, ಅರಿಶಿಣದ ಪುಡಿ. ಸೊ ಈಗ ಸ್ವಲ್ಪ ಹಾಕ್ತಾ ಇದ್ದೀನಿ ರೀ ಕಸ್ತೂರಿ ಮೇಥಿ, ಡ್ರೈ ಕಸ್ತೂರಿ ಮೇಥಿ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದನ್ನೆಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಚಿಕನ್ ಜೊತೆ ಫ್ರೈ ಮಾಡ್ಕೊಳ್ಳೋಣ. ಈ ಡಿಶಲ್ಲಿ ಮೇನ್ ಥಿಂಗ್ ಏನಂತಂದರೆ ನಾವು ಟೊಮ್ಯಾಟೊನಲ್ಲಿ ಮಾತ್ರ ಇದನ್ನು ಫ್ರೈ ಮಾಡ್ತಾ ಇರೋದು, ನೀರು ಯೂಸ್ ಮಾಡ್ತಾ ಇಲ್ಲ. ಸೊ ನೀರು ಯೂಸ್ ಮಾಡಿಲ್ಲ ಅಂದರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಸೊ ಈಗ ನಾನು ಮುಚ್ಚಳನ ಮುಚ್ಚಿ 5 ನಿಮಿಷದವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇನ್ ಕೇಸ್ ನಿಮಗೆ ನೀರಿನ ಅಗತ್ಯವಿದ್ದರೆ ಅರ್ಧ ಗ್ಲಾಸಷ್ಟು ಬಿಸಿ ನೀರು ಯೂಸ್ ಮಾಡಿ, ತಣ್ಣೀರು ಯೂಸ್ ಮಾಡಬೇಡಿ. ಬಿಸಿ ನೀರು ಯೂಸ್ ಮಾಡೋದ್ರಿಂದ ಚಿಕನ್ ಜ್ಯೂಸಿ ಆಗುತ್ತೆ. ತಣ್ಣೀರು ಯೂಸ್ ಮಾಡೋದ್ರಿಂದ ಚಿಕನ್ನು ಹಾರ್ಡ್ ಆಗೋಗುತ್ತೆ. ಸೊ ಇಲ್ಲಿ ಮತ್ತೆ ನಾನು ಹಾಕ್ತಾ ಇದ್ದೀನಿ ರೀ ರುಬ್ಬಿಟ್ಕೊಂಡಿರೋ ಅಂಥ ಪೌಡರ್. ಫಸ್ಟು ನಾವು ಏನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ರಿ ಫ್ರೈ ಮಾಡಿ, ಆ ಪೌಡರ್ನ ಇದರಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ, ಟೇಸ್ಟು ಅಷ್ಟೇ ಸೂಪರಾಗಿತ್ತು ಇದು. ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡಿ ಆಗಿದೆ ರೀ. ಈಗ ಇದನ್ನು ಮುಚ್ಚಳ ಮುಚ್ಚಿ 10 ನಿಮಿಷದವರೆಗೂ ಇದನ್ನು ಚೆನ್ನಾಗಿ ಫ್ರೈ ಆಗಕ್ಕೆ ಬಿಡೋಣ. ನೋಡಿ 10 ನಿಮಿಷ ಆಗಿದೆ. ನಮ್ಮ ಚಿಕನ್ ಪರ್ಫೆಕ್ಟಾಗಿ ಕುಕ್ ಆಗಿದೆ. ಚಿಕನ್ ಸಹ ಚೆನ್ನಾಗಿ ಬೆಂದಿದೆ. ಲುಕ್ಕು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಇದು ಫೈನಲ್ ಟಚಪ್ ಕೊಡೋದಕ್ಕೆ ನಾನು ಇಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿ ಬರೀ 2 ನಿಮಿಷ ಇದನ್ನು ಫ್ರೈ ಮಾಡೋಣ. ಫ್ರೈ ಆದಮೇಲೆ ರೀ ನಮ್ಮ ಚಿಕನ್ ಮಸಾಲ ರೆಡಿಯಾಗಿದೆ. ಈಗ ಇದನ್ನು ಬಿಸಿ ಬಿಸಿ ಚಪಾತಿ ಜೊತೆ, ಗೀ ರೈಸ್ ಜೊತೆ, ಸೈಡ್ ಡಿಶ್ ಆಗಿ ಮುದ್ದೆ ಜೊತೆ, ಪ್ಲೇನ್ ರೈಸ್ ಜೊತೆ ತಿನ್ನಿ. ತುಂಬ ಟೇಸ್ಟಿಯಾಗಿರುತ್ತೆ. ಗೆಸ್ಟ್ ಬಂದಾಗ ಈ ಡಿಶ್ನ ದಯವಿಟ್ಟು ಟ್ರೈ ಮಾಡಿ. ಸೂಪರಾಗಿ ನಿಮಗೆ ಒಳ್ಳೆ ಕಮೆಂಟ್ಸ್ ಸಿಗುತ್ತೆ ಫ್ಯಾಮಿಲಿ ಕಡೆಯಿಂದ. ಸೊ ಇದೇ ಥರ ನೋಡ್ತಾ ಇರಿ. ಸಿಂಪಲ್ಲಾಗಿ ನಾನು ಮಾಡ್ತಾ ಇರ್ತೀನಿ ಡಿಶಸ್ ನಿಮಗೋಸ್ಕರ. ದಯವಿಟ್ಟು ನನ್ನ ಚಾನಲ್ಗೆ
ಸಪೋರ್ಟ್ ಮಾಡಿ, ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ವೀಡಿಯೋಸ್, ನನ್ನ ಕುಕ್ಕಿಂಗ್ ಸ್ಟೈಲ್ ನಿಮಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಇದೇ ಥರ ನನ್ನ ವೀಡಿಯೋಸ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರ್ರಿ. ಸರಿ ರೀ, ಮತ್ತೊಂದು ಸಿಂಪಲ್ ಡಿಶ್ ಜೊತೆಗೆ ನಿಮಗೆಲ್ಲ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಡೈಲಿ ಸ್ಪೆಷಲ್ 9.